ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೊರಟಿರೋದು ಶಿವಗಿರಿ ಕಡೆ. ಅಂದರೆ ಇದು ಶಿವರಾತ್ರಿ ಫಾಸ್ಟಿಂಗ್ ಟೈಮಲ್ಲಿ ಬಂದಿರೋದು ಈ ಕಡೆ. ಆಮೇಲೆ ಇಲ್ಲಿ ತುಂಬ ಬಿಸಿಲಿತ್ತು, ನಾವು ಬಂದಾಗ ಕಣ್ಣೇ ಬಿಡೋಕ್ಕಾಗ್ತಾಯಿರಲಿಲ್ಲ ಟು ಬಿ ಆನೆಸ್ಟ್. ಅದಾದಮೇಲೆ ದರ್ಶನ ಮಾಡೋಣ ಅಂತ ಬಂದ್ವಿ. ತುಂಬ ರಶ್ ಇತ್ತು, ಬಟ್ ಹೆಂಗೋ ದರ್ಶನ ಮಾಡಿ ನಾವು ಬೇಗ ಹೊರಟ್ವಿ. ಬಿಕಾಸ್ ಅಲ್ಲಿ ನಡೆದಾಡೋಕ್ಕಾಗ್ತಾ ಇರಲಿಲ್ಲ, ತುಂಬ ರಶ್ ಇತ್ತು, ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ತುಂಬ ಬಿಸಿಲಿರೋದ್ರಿಂದ ಬಿಸಿಲು ತಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಈವನ್ ಶೆಕೆನೂ ಅಷ್ಟೇ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಷ್ಟೊಂದು ಓಡಾಡಿದ ಮೇಲೆ ಪಕ್ಕದಲ್ಲೇ ಕಬ್ಬಿನ ಜ್ಯೂಸು ಅದು ಇದು ಎಲ್ಲ ಇತ್ತು, ಫ್ರೂಟ್ಸು ಆಗಿರ್ಬೋದು, ಅಂಗಡಿಗಳೆಲ್ಲ ಇತ್ತು. ಸೊ ಅಲ್ಲಿ ಹೋಗಿ ಕಬ್ಬಿನ ಜ್ಯೂಸೆಲ್ಲ ಕುಡಿದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿಂದು ನಾವು ಗೋಲ್ ಗುಂಬಜ್ ಕಡೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಏನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ಅಂದರೆ, ಹೊಂದಿವಿ ನಮಗೆ ಕಾಣಿಸ್ತಾ ಇತ್ತು ಆ ಗೋಲ್ ಗುಂಬಜ್. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಮಗೂ ಶೋರ್ ಇರಲಿಲ್ಲ ಬರುವಾಗ ಗೋಲ್ ಗುಂಬಜ್ ಕಡೆ ಹೋಗ್ತೀವೋ ಇಲ್ವೋ ಅಂತ. ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಈಗ ನಿಯರೇ ಇದೆ ಅಲ್ವಾ, ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಗೋಲ್ ಗುಂಬಜ್ ಇದನ್ನು ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿ 1656ರಲ್ಲಿ ಮಾಡಿರೋದಂತೆ. ಆಮೇಲೆ ಇದು ವಿಶ್ವದಲ್ಲೇ ದೊಡ್ಡ ಗಾತ್ರದ ಗುಂಬಜ್ಗಳಲ್ಲಿ ಒಂದು ಅಂತ ಪ್ರಸಿದ್ಧವಾಗಿದೆಯಂತೆ. ಹೊರಗಡೆಯಿಂದ ಈ ರೀತಿ ಇತ್ತು. ಅಲ್ಲೇ ಹೇಳ್ತಾ ಇದ್ರು ಯಾವ ಥರ ಹಿಸ್ಟ್ರಿ ಇದೆ ಏನು ಎತ್ತ ಅಂತೆಲ್ಲ ಮಾತಾಡ್ಕೊತಾನೆ ಇದ್ವಿ ನಾವು. ಗ್ರೀನರಿ ಇನ್ನೂ ತುಂಬ ಚೆನ್ನಾಗಿತ್ತು. ಆಮೇಲೆ ಒಳಗಡೆ ಬಂದ್ವಿ. ಬಂದಮೇಲೆ ಸ್ಟೆಪ್ಸ್ ಹತ್ತಿ ಹೋಗಬೇಕು. ಸ್ಟೆಪ್ಸ್ ಹತ್ತೋದೇ ಸ್ವಲ್ಪ ಕಷ್ಟ ಅನ್ನಿಸ್ತು. ಆಮೇಲೆ ಎಕ್ಸಿಟು ಅಷ್ಟೇ, ಸ್ಟೆಪ್ಸ್ ಇಳ್ಕೊಂಡೇ ಬರಬೇಕು. ಹತ್ತುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಒಬ್ವಿಯಸ್ಲಿ ತುಂಬ ಬಿಸಿಲಿತ್ತು. ಈ ರೀತಿ ಒಳಗಡೆ ಹೋಗೋಕ್ಕೊಂದು ದಾರಿ ಇರುತ್ತೆ. ಸೊ ಒಳಗಡೆ
ಹೋದ್ವಿ ನಾವು. ಆಮೇಲೆ ಅಲ್ಲಿ ಒಳಗಡೆ ಹೋದ್ಮೇಲೆ ಏನು ಅನ್ನಿಸ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲೆ ಏನಂತಾರೆ ಗುಂಬದ ಒಳಗಡೆ ಈ ಥರ ಕಾಣಿಸ್ತಾ ಇತ್ತು. ಆಮೇಲೆ ಅಲ್ಲಿ ಏನು ಇಷ್ಟ ಆಯ್ತು ಅಂದರೆ ನನಗೆ ವಿಸ್ಪರಿಂಗ್ ಗ್ಯಾಲ್ರಿ ಅಂತ ಇದೆ. ಅಂದರೆ ಅಲ್ಲಿ ಒಂದು ಕಡೆ ನಾವು ನಿಧಾನವಾಗಿ ಮಾತಾಡಿದ್ರೂ ಇನ್ನೊಂದು ಕಡೆ ಕ್ಲಿಯರಾಗಿ ಕೇಳಿಸುತ್ತೆ. ಅಲ್ಲಿ ಆಲ್ಮೋಸ್ಟು ಯಾರ್ಯಾರು ಟೂರಿಸ್ಟು ಯಾರ್ಯಾರು ಬಂದಿದ್ದಾರಲ್ವ ಟೂರಿಸ್ಟ್ ಎಲ್ಲ ಅವರೆಲ್ಲ ತುಂಬ ಇದು ಮಾಡ್ತಾಯಿದ್ರು, ವಿಸ್ಪರಿಂಗ್ ಗ್ಯಾಲ್ರಿ ಚೆಕ್ ಮಾಡ್ತಾಯಿದ್ರು. ಇನ್ನೊಂದು ವಿಶೇಷತೆ ಏನಂದರೆ ಅದರ ಮಧ್ಯದಲ್ಲಿ ಗುಂಬಸ್ ಮಧ್ಯದಲ್ಲಿ ಯಾವುದೇ ಕಂಬಗಳಿಲ್ಲದೆ ನಿಂತಿರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಗೋಲ್ ಗುಂಬಜ್ ಒಳಗಡೆ ಎಲ್ಲ ನೋಡಿದ ಮೇಲೆ ನಾವು ಎಕ್ಸಿಟ್ ಆಗಕ್ಕೆ ಬಂದ್ವಿ. ಸೊ ಎಕ್ಸಿಟಿಗೆ ಮೇಲ್ಗಡೆ ಟಾಪಿಂದ ಈ ರೀತಿ ಕಾಣಿಸ್ತಾ ಇದೆ ವ್ಯೂ. ಸೊ ಎಕ್ಸಿಟಲ್ಲೂ ಅಷ್ಟೇ ಸ್ವಲ್ಪ ಅಲ್ಲೂ ಸ್ಟೆಪ್ಸ್ನ ಇಳ್ಕೊಂಡು ಬರಬೇಕು. ಅದು ಸ್ವಲ್ಪ ಕಷ್ಟ ಅನಿಸುತ್ತೆ, ಏನಕ್ಕಂದರೆ ಹತ್ತಿ ಇಳಿಯೋದು ಇರುತ್ತೆ. ಹಾಗಾಗಿ ಕಾಲು ಬಂದುಬಿಟ್ಟಿರುತ್ತೆ ನಾವು ಎಕ್ಸಿಟ್ ಆಗೋಷ್ಟರಲ್ಲಿ. ಅದಾದಮೇಲೆ ನನಗೇನು ಅನಿಸ್ತು ಅಂದರೆ ನೀವು ಬಿಜಾಪುರ ಕಡೆ ಬಂದರೆ ಡೆಫಿನೆಟಾಗಿ ಈ ಪ್ಲೇಸಿಗೆ ವಿಸಿಟ್ ಮಾಡಿ, ಚೆನ್ನಾಗಿ ಅನಿಸುತ್ತೆ. ಸೊ ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.